ನಮಸ್ಕಾರ ಕುಂಭ ರಾಶಿಯವರೇ, ಇಂದು ಹೇಳಲಿರುವ ವಿಷಯಗಳು ಸಾಮಾನ್ಯ ರಾಶಿಫಲಗಳಲ್ಲ. ನಿಮ್ಮ ವಿಧಿಯ ಬರಹದಲ್ಲಿ ಪ್ರಾರಂಭವಾಗುತ್ತಿರುವ ಒಂದು ಮಹಾ ಬದಲಾವಣೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೀರಿ. ಆಗಸ್ಟ್ 25, 26, 27, 28ರ ದಿನಾಂಕಗಳ ನಡುವೆ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಪರಿಣಾಮಗಳು ಸಂಭವಿಸುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಇದುವರೆಗೆ ನಿಂತುಹೋದ ಕೆಲಸಗಳು ಏಕೆ ವಿಳಂಬವಾದವು? ನಿಮ್ಮ ಜೀವನಕ್ಕೆ ಬರಲಿರುವ ಹೊಸ ಅವಕಾಶವೇನು? ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು? ನಿಮ್ಮ ಕರ್ಮದ ಫಲಗಳು ಯಾವ ರೂಪದಲ್ಲಿ ನಿಮ್ಮ ಮುಂದೆ ಬರಲಿವೆ? ಈ 4 ದಿನಗಳಲ್ಲಿ ನೀವು ಗುರುತಿಸಬೇಕಾದ ಸಂಕೇತಗಳೇನು? ಇವುಗಳನ್ನು ನಿರ್ಲಕ್ಷಿಸಿದರೆ ಎಂತಹ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರಗಳನ್ನು ತಿಳಿದುಕೊಳ್ಳಲಿದ್ದೀರಿ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿ. ಕೊನೆಯಲ್ಲಿ ಹೇಳುವ ಪರಿಹಾರ ಮತ್ತು ದರ್ಶಿಸಬೇಕಾದ ಪವಿತ್ರ ಕ್ಷೇತ್ರವು ನಿಮ್ಮ ಅದೃಷ್ಟಕ್ಕೆ ಇನ್ನಷ್ಟು ಬಲ ತಂದುಕೊಡುವ ಸಾಧ್ಯತೆ ಇದೆ. ಇನ್ನೂ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ಆಗ ಪ್ರತಿದಿನ ಬರುವ ರಾಶಿಫಲಗಳು, ಗ್ರಹಚಾರದ ವಿಶೇಷಗಳು, ಆಧ್ಯಾತ್ಮಿಕ ಪರಿಹಾರಗಳು ನಿಮಗೆ ತಕ್ಷಣ ತಲುಪುತ್ತವೆ. ಹಾಗೆಯೇ ವಿಡಿಯೋ ಸಂಪೂರ್ಣವಾಗಿ ನೋಡಿದ ನಂತರ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕೆಲಸ ಮಾಡಿದವೆ ಅಥವಾ ಇಲ್ಲವೇ ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವಗಳು ಇನ್ನೂ ಅನೇಕ ಭಕ್ತರಿಗೆ ಹಾಗೂ ರಾಶಿಯವರಿಗೆ ಮಾರ್ಗದರ್ಶಕವಾಗುತ್ತವೆ. ಇನ್ನೂ ತಡ ಮಾಡದೆ ಕುಂಭ ರಾಶಿಯವರಿಗೆ ಆಗಸ್ಟ್ 25, 26, 27, 28ರ ದಿನಾಂಕಗಳಲ್ಲಿ ವಿಧಿಯ ಬರಹದಲ್ಲಿ ಬರುತ್ತಿರುವ ಮಹಾಬದಲಾವಣೆ ಏನೆಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ವಿಧಿಯ ಬರಹದಲ್ಲಿ ಬರುತ್ತಿರುವ ಮಹಾಬದಲಾವಣೆ. ಈ 4 ದಿನಗಳು ನಿಮ್ಮ ಜೀವನಕ್ಕೆ ಹೊಸ ತಿರುವು. ಕುಂಭ ರಾಶಿಯವರಿಗೆ ಆಗಸ್ಟ್ 25, 26, 27, 28ರ ದಿನಾಂಕಗಳು ಸಾಮಾನ್ಯ ದಿನಗಳಲ್ಲ. ಈ 4 ದಿನಗಳಲ್ಲಿ ನಿಮ್ಮ ವಿಧಿಯ ಬರಹದಲ್ಲಿ ಬಹಳ ದಿನಗಳಿಂದ ಬರೆಯಲ್ಪಟ್ಟಿದ್ದ ಒಂದು ಪ್ರಮುಖ ಬದಲಾವಣೆಯು ಮೆಲ್ಲಗೆ ನಿಮ್ಮ ಕಣ್ಣ ಮುಂದೆಯೇ ರೂಪ ಪಡೆಯಲು ಪ್ರಾರಂಭವಾಗುತ್ತದೆ. ಇದುವರೆಗೆ ಎಷ್ಟು ಕಷ್ಟಪಟ್ಟರೂ ಫಲ ಸಿಗದಿರುವುದು, ಕೆಲವರು ನಿಮ್ಮನ್ನು ಅರ್ಥಮಾಡಿಕೊಳ್ಳದಿರುವುದು, ನಿಮ್ಮ ಮೌಲ್ಯವನ್ನು ಗುರುತಿಸದಿರುವುದರಿಂದ ನೀವು ಮನಸ್ಸಿನಲ್ಲಿ ಎಷ್ಟೋ ನೋವುಗಳನ್ನು ಅನುಭವಿಸಿರಬಹುದು. ಆದರೆ ಈಗ ಗ್ರಹಗಳ ಅನುಕೂಲಕರ ಪ್ರಭಾವದ ಕಾರಣದಿಂದ ಪರಿಸ್ಥಿತಿಗಳು ಮೆಲ್ಲಗೆ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಶನಿ ಭಗವಾನರು ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ ತಕ್ಷಣ ನಿಮ್ಮ ಅದೃಷ್ಟವನ್ನು ಕಿತ್ತುಕೊಳ್ಳಲಿಲ್ಲ. ಸರಿಯಾದ ಸಮಯಕ್ಕಾಗಿ ಮಾತ್ರ ಕಾಯುತ್ತಿದ್ದರು. ಈಗ ಅದೇ ಸಮಯ ಹತ್ತಿರವಾಗುತ್ತಿದೆ. ಈ ದಿನಗಳಲ್ಲಿ ನಿಮಗೆ ಒಂದು ಹೊಸ ಪರಿಚಯವಾಗಬಹುದು, ಹಳೆಯ ಪರಿಚಯವೊಂದು ಮತ್ತೆ ಜೀವನಕ್ಕೆ ಬರಬಹುದು, ಅಥವಾ ಬಹಳ ದಿನಗಳಿಂದ ನಿಂತುಹೋದ ಕೆಲಸವೊಂದು ಹಠಾತ್ತಾಗಿ ಮುಂದುವರಿಯಬಹುದು. ಮೊದಲು ಇದು ಸಣ್ಣ ವಿಷಯದಂತೆ ಅನಿಸಿದರೂ ಭವಿಷ್ಯದಲ್ಲಿ ಅದೇ ನಿಮ್ಮ ಜೀವನಕ್ಕೆ ದೊಡ್ಡ ತಿರುವು ಆಗುತ್ತದೆ. ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಗುತ್ತದೆ, ಇನ್ನು ಕೆಲವರಿಗೆ ವ್ಯಾಪಾರದಲ್ಲಿ ಹೊಸ ಅವಕಾಶ ಸಿಗುತ್ತದೆ, ಮತ್ತೆ ಕೆಲವರಿಗೆ ಕುಟುಂಬದಲ್ಲಿ ಒಂದು ಶುಭವಾರ್ತೆ ಕೇಳಿಸುತ್ತದೆ. ಇದೆಲ್ಲವೂ ಒಂದೇ ದಿನದಲ್ಲಿ ನಡೆಯುವುದಿಲ್ಲ, ಆದರೆ ಈ 4 ದಿನಗಳಲ್ಲಿ ಆ ಬದಲಾವಣೆಗೆ ಮೊದಲ ಹೆಜ್ಜೆ ಬೀಳುತ್ತದೆ. ಆದರೆ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ, ಈ ಸಮಯದಲ್ಲಿ ಪ್ರತಿಯೊಂದು ವಿಷಯವನ್ನು ಎಲ್ಲರಿಗೂ ಹೇಳುವುದು ಒಳ್ಳೆಯದಲ್ಲ. ನಿಮಗೆ ಬಂದ ಅವಕಾಶವನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಯೋಜನೆಗಳನ್ನು ಸ್ವಲ್ಪ ಸಮಯ ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಏಕೆಂದರೆ ನಗುವ ಪ್ರತಿಯೊಂದು ಮುಖವೂ ನಮ್ಮ ಒಳಿತನ್ನು ಬಯಸುವುದಿಲ್ಲ. ಕೆಲವರು ತಿಳಿಯದೆ ಅಡ್ಡಿಪಡಿಸುತ್ತಾರೆ, ಇನ್ನು ಕೆಲವರು ಅಸೂಯೆಯಿಂದ ತಡೆಯುತ್ತಾರೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಮೌನವೇ ನಿಮಗೆ ರಕ್ಷಣೆಯಾಗಿರುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವನ್ನು ಪ್ರಶಾಂತವಾಗಿ ಯೋಚಿಸಿ ತೆಗೆದುಕೊಂಡರೆ ವಿಧಿಯ ಬರಹದಲ್ಲಿರುವ ಒಳ್ಳೆಯ ಬದಲಾವಣೆಯು ಇನ್ನಷ್ಟು ಬಲಗೊಳ್ಳುತ್ತದೆ. ಈ 4 ದಿನಗಳಲ್ಲಿ ಕುಟುಂಬದ ವಾತಾವರಣದಲ್ಲೂ ಕೆಲವು ಬದಲಾವಣೆಗಳು ಕಾಣಿಸುತ್ತವೆ. ಇಷ್ಟು ದಿನ ಸಣ್ಣಪುಟ್ಟ ವಿಷಯಗಳಿಗೆ ಮಾತನಾಡದೇ ಇದ್ದವರು ಮತ್ತೆ ಮಾತನಾಡುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಅಪಾರ್ಥಗಳು ಕಡಿಮೆಯಾಗುವ ಸೂಚನೆಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ಬಹಳ ಬಲ ನೀಡುತ್ತದೆ. ಅವರ ಮಾತನ್ನು ನಿರ್ಲಕ್ಷಿಸದೆ ಕೇಳುವುದು ಒಳ್ಳೆಯದು. ಮನೆಯಲ್ಲಿ ಹಿರಿಯರ ಸಲಹೆಯಿಂದ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶವಿದೆ. ಪ್ರೇಮದಲ್ಲಿರುವವರಿಗೂ ಈ ಸಮಯ ಆಶಾದಾಯಕವಾಗಿರುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿರುವ ವ್ಯಕ್ತಿಯಿಂದ ಒಂದು ಮಾಹಿತಿ ಬರಬಹುದು. ಮನಸ್ಸಿನಲ್ಲಿದ್ದ ಸಂದೇಹ ನಿವಾರಣೆಯಾಗಬಹುದು. ಆದರೆ ತಕ್ಷಣವೇ ಕೋಪದಿಂದ ಮಾತನಾಡುವುದು ಅಥವಾ ಅನುಮಾನಗಳನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯದಲ್ಲ. ಒಂದು ಮಾತು ಬಂಧವನ್ನು ಬಲಪಡಿಸಬಲ್ಲದು, ಅದೇ ಮಾತು ಬಂಧವನ್ನು ದೂರವೂ ಮಾಡಬಲ್ಲದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ಮಾತುಗಳನ್ನು ಜಾಗರೂಕತೆಯಿಂದ ಬಳಸಿ. ಮದುವೆಯಾಗದವರಿಗೆ ಒಳ್ಳೆಯ ಸಂಬಂಧದ ಬಗ್ಗೆ ಚರ್ಚೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈಗಾಗಲೇ ಸಂಬಂಧಗಳನ್ನು ನೋಡುತ್ತಿರುವವರಿಗೆ ಆಶಾದಾಯಕ ಮಾಹಿತಿ ಬರಬಹುದು. ವಿವಾಹಿತರಾಗಿದ್ದರೆ ಜೀವನ ಸಂಗಾತಿಯೊಂದಿಗೆ ಸೇರಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಮನೆ ಕೊಳ್ಳುವುದು, ಹೂಡಿಕೆ ಮಾಡುವುದು ಅಥವಾ ಕುಟುಂಬದ ಭವಿಷ್ಯಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯುವ ಅವಕಾಶವಿದೆ.
ಈ ಸಮಯದಲ್ಲಿ ಇಬ್ಬರು ಸೇರಿ ಒಂದೇ ನಿರ್ಧಾರಕ್ಕೆ ಬರುವುದು ಬಹಳ ಅಗತ್ಯ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಮನೆಯಲ್ಲಿ ಪ್ರಶಾಂತತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಉದ್ಯೋಗ, ವ್ಯಾಪಾರ, ಧನಯೋಗ ಕಾಣಿಸದ ಅವಕಾಶ ನಿಮ್ಮ ಮುಂದೆ ಬರಲಿದೆ. ಉದ್ಯೋಗ ಮಾಡುತ್ತಿರುವ ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಒಂದು ವಿಶೇಷವಾದ ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಕೆಲಸವನ್ನು ನೋಡಿ ಇದುವರೆಗೆ ನಿಶ್ಶಬ್ದವಾಗಿದ್ದ ಅಧಿಕಾರಿಗಳು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಸಾಧ್ಯತೆ ಇದೆ. ಒಂದು ಹೊಸ ಜವಾಬ್ದಾರಿಯನ್ನು ವಹಿಸಬಹುದು. ಮೊದಲು ಅದು ಕಷ್ಟವೆನಿಸಿದರೂ ಭವಿಷ್ಯದಲ್ಲಿ ಅದೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ಮಾಡದೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದು ಒಳ್ಳೆಯದು. ನಿಮ್ಮ ಮೌನವೇ ನಿಮಗೆ ಗೌರವವನ್ನು ತರುತ್ತದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಪರಿಚಯವಾಗುತ್ತಾರೆ. ಹಳೆಯ ಬಾಕಿಗಳು ಒಂದಷ್ಟು ಮಟ್ಟಿಗೆ ಹಿಂತಿರುಗಿ ಬರುವ ಸೂಚನೆಗಳಿವೆ. ಹೊಸ ಒಪ್ಪಂದಗಳು ಕುದುರುವ ಅವಕಾಶವೂ ಕಾಣಿಸುತ್ತಿದೆ. ಆದರೆ ಯಾರ ಮಾತನ್ನೋ ಕೇಳಿದ ತಕ್ಷಣ ದೊಡ್ಡ ಮೊತ್ತದ ಹೂಡಿಕೆ ಮಾಡಬೇಡಿ. ಪ್ರತಿಯೊಂದು ಪತ್ರವನ್ನು ಪೂರ್ತಿಯಾಗಿ ಓದಿದ ನಂತರವೇ ಸಹಿ ಮಾಡಿ. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಆರ್ಥಿಕವಾಗಿ ನೋಡಿದರೆ ಈ 4 ದಿನಗಳಲ್ಲಿ ಹಣ ಬರುತ್ತದೆ. ಆದರೆ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಪರಿಸ್ಥಿತಿಯೂ ಕಾಣಿಸುತ್ತಿದೆ. ಅದಕ್ಕಾಗಿಯೇ ಅಗತ್ಯವಿರುವ ಖರ್ಚುಗಳನ್ನು ಮಾತ್ರ ಮಾಡಿ. ಆಡಂಬರಗಳಿಂದ ದೂರವಿರಿ. ಮನೆಗೆ ಉಪಯೋಗವಾಗುವ ವಸ್ತುಗಳ ಮೇಲೆ ಖರ್ಚು ಮಾಡಿದರೆ ಒಳ್ಳೆಯದು. ಸಾಲಗಳನ್ನು ತೀರಿಸುವ ಅವಕಾಶ ಬಂದರೆ ತಡಮಾಡದೆ ಪೂರ್ಣಗೊಳಿಸಿ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಒಂದು ಆದಾಯದ ಮಾರ್ಗವು ಈಗ ಮೆಲ್ಲಗೆ ತೆರೆದುಕೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಅದೇ ವಿಧಿಯ ಬರಹದಲ್ಲಿ ಪ್ರಾರಂಭವಾಗುತ್ತಿರುವ ಮಹಾಬದಲಾವಣೆಗೆ ಮೊದಲ ಸಂಕೇತವಾಗುತ್ತದೆ. ಆರೋಗ್ಯ, ಆಧ್ಯಾತ್ಮಿಕ ಶಕ್ತಿ ದರ್ಶಿಸಬೇಕಾದ ಕ್ಷೇತ್ರ, ಅದೃಷ್ಟವನ್ನು ಎಚ್ಚರಿಸುವ ಸಮಯ. ಈ 4 ದಿನಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಭಯಪಡುವ ಅಗತ್ಯವಿಲ್ಲ. ಆದರೆ ನಿದ್ರೆ ಸರಿಯಾಗಿ ಇಲ್ಲದಿರುವುದು, ಆಯಾಸ, ಕಾಲು ನೋವು ಅಥವಾ ಶರೀರದಲ್ಲಿ ಬಲಹೀನತೆ ಕೆಲವರಿಗೆ ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು, ಕೋಪವನ್ನು ಕಡಿಮೆ ಮಾಡಿಕೊಳ್ಳುವುದು ಬಹಳ ಅಗತ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ದೇವರನ್ನು ಸ್ಮರಿಸುವುದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ. ಈ ಸಮಯದಲ್ಲಿ ಶನಿಯ ಪ್ರಭಾವವಿರುವುದರಿಂದ ಶನಿವಾರದಂದು ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಬೆಳಗಿಸುವುದು, ಕಪ್ಪು ಎಳ್ಳನ್ನು ದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದರಿಂದ ಅನುಕೂಲಕರ ಫಲಿತಾಂಶಗಳು ಹೆಚ್ಚಾಗುತ್ತವೆ. ಮುಖ್ಯವಾಗಿ ಶಿವಾಲಯ, ನವಗ್ರಹಾಲಯ ಅಥವಾ ಶನಿ ದೇವಾಲಯವನ್ನು ದರ್ಶಿಸುವುದು ಬಹಳ ಶುಭಪ್ರದವಾಗಿರುತ್ತದೆ. ಅಲ್ಲಿ ಸ್ವಲ್ಪ ಸಮಯ ಮೌನವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಭಗವಂತನಿಗೆ ಹೇಳಿಕೊಳ್ಳಿ. ತಕ್ಷಣವೇ ಫಲಿತಾಂಶ ಕಾಣಿಸದಿದ್ದರೂ ಆ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಹಾಗೆಯೇ ಹತ್ತಿರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ದರ್ಶಿಸಿ ಹನುಮಂತನಿಗೆ ವೀಳ್ಯದೆಲೆಯ ಪೂಜೆ ಮಾಡುವುದು ಸಹ ಬಹಳ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ನಿಂತುಹೋದ ಕೆಲಸಗಳು ಕ್ರಮೇಣ ಮುನ್ನಡೆಯಲು ಪ್ರಾರಂಭವಾಗುತ್ತವೆ. ಕೆಲವರಿಗೆ ಅನಿರೀಕ್ಷಿತವಾಗಿ ಒಂದು ಶುಭವಾರ್ತೆ ಬರುತ್ತದೆ. ಇನ್ನು ಕೆಲವರಿಗೆ ದೂರದ ಪ್ರದೇಶದಿಂದ ಕರೆಯನ್ನು ಪಡೆಯಬಹುದು. ಮತ್ತೆ ಕೆಲವರಿಗೆ ಬಹಳ ಕಾಲದಿಂದ ಕಾಯುತ್ತಿದ್ದ ವ್ಯಕ್ತಿ ಮತ್ತೆ ಜೀವನಕ್ಕೆ ಹೆಜ್ಜೆ ಇಡುವ ಅವಕಾಶವಿದೆ. ಈ ಘಟನೆಗಳು ಒಂದೊಂದಾಗಿ ನಡೆಯುವಾಗ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇದು ಕಾಕತಾಳೀಯವಲ್ಲ. ನಿಮ್ಮ ವಿಧಿಯ ಬರಹದಲ್ಲಿ ಮುಂಚಿತವಾಗಿಯೇ ನಿರ್ಣಯಿಸಲ್ಪಟ್ಟ ಮಹಾಬದಲಾವಣೆಯು ಈಗ ಮೆಲ್ಲಗೆ ನಿಮ್ಮ ಜೀವನದಲ್ಲಿ ಅನಾವರಣಗೊಳ್ಳುತ್ತಿದೆ. ನಿಮ್ಮ ಜೀವನಕ್ಕೆ ಹೆಜ್ಜೆ ಇಡಲಿರುವ ವ್ಯಕ್ತಿ ವಿಧಿಯ ಬರಹದಲ್ಲಿ ಮುಂಚೆಯೇ ನಿರ್ಧರಿಸಿದ ಮಿಲನ. ಕುಂಭ ರಾಶಿಯವರಿಗೆ ಆಗಸ್ಟ್ 25, 26, 27, 28ರ ದಿನಾಂಕಗಳ ನಡುವೆ ನಡೆಯುವ ಪ್ರಮುಖ ಘಟನೆಗಳಲ್ಲಿ ಒಂದು, ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುವ ಬದಲಾವಣೆ. ಈ ವ್ಯಕ್ತಿ ಯಾರೆಂಬುದನ್ನು ಮುಂಚಿತವಾಗಿಯೇ ನೀವು ಊಹಿಸಲು ಸಾಧ್ಯವಿಲ್ಲ. ಕೆಲವರಿಗೆ ಇದು ಬಹಳ ವರ್ಷಗಳ ಹಿಂದೆ ದೂರವಾದ ಸ್ನೇಹಿತನಿರಬಹುದು. ಇನ್ನು ಕೆಲವರಿಗೆ ಬಂಧುವಿನ ರೂಪದಲ್ಲಿ ಬರಬಹುದು. ಮತ್ತೆ ಕೆಲವರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಒಬ್ಬ ಅಧಿಕಾರಿ, ವ್ಯಾಪಾರ ಪಾಲುದಾರ ಅಥವಾ ಹೊಸ ಪರಿಚಯವಿರಬಹುದು. ಮೊದಲು ಈ ಭೇಟಿ ಸಾಮಾನ್ಯವೆಂದೇ ಕಾಣಿಸುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಅದೇ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ನಡೆಸುವ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಸಿಗುವ ಪ್ರತಿಯೊಬ್ಬ ಮನುಷ್ಯನನ್ನು ಕೀಳಾಗಿ ನೋಡಬೇಡಿ. ಇದುವರೆಗೆ ನೀವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಿ. ಕೆಲವರು ನಿಮ್ಮ ಒಳಿತನ್ನು ಗುರುತಿಸಿದ್ದಾರೆ, ಇನ್ನು ಕೆಲವರು ಮರೆತು ಹೋಗಿದ್ದಾರೆ. ಆದರೆ ದೇವರು ಮಾತ್ರ ಯಾವುದೇ ಒಳ್ಳೆಯ ಕೆಲಸವನ್ನು ಮರೆಯುವುದಿಲ್ಲ. ನೀವು ಮಾಡಿದ ಒಂದು ಸಣ್ಣ ಸಹಾಯ ಈಗ ನಿಮಗೆ ದೊಡ್ಡ ಅವಕಾಶವಾಗಿ ಹಿಂತಿರುಗಿ ಬರಬಹುದು. ಇದೇ ಕರ್ಮ ಸಿದ್ಧಾಂತ. ಅದಕ್ಕಾಗಿಯೇ ನಿಮ್ಮ ಮನಸ್ಸಿನಲ್ಲಿ ನನಗೆ ಯಾರೂ ಜೊತೆ ಇಲ್ಲ ಎಂಬ ಭಾವನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ದೇವರು ಮನುಷ್ಯನ ರೂಪದಲ್ಲಿ ಸಹಾಯವನ್ನು ಕಳುಹಿಸುತ್ತಾನೆ. ಆ ಮನುಷ್ಯ ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಆದರೆ ಎಲ್ಲರೂ ನಿಮ್ಮ ಅದೃಷ್ಟಕ್ಕೆ ಕಾರಣರಾಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುವ ಪ್ರತಿಯೊಬ್ಬರನ್ನು ತಕ್ಷಣವೇ ನಂಬಬೇಡಿ. ಕೆಲವರು ನಿಮ್ಮ ಆಲೋಚನೆಗಳನ್ನು ತಿಳಿದುಕೊಳ್ಳಲು ಮಾತ್ರ ಹತ್ತಿರವಾಗುತ್ತಾರೆ. ಮುಖ್ಯವಾಗಿ ಹಣ,
ಉದ್ಯೋಗ, ಕುಟುಂಬದ ರಹಸ್ಯಗಳು, ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಸಂಪೂರ್ಣವಾಗಿ ಹಂಚಿಕೊಳ್ಳಬೇಡಿ. ನೀವು ಎಷ್ಟು ಮೌನವಾಗಿದ್ದರೆ ಅಷ್ಟು ಬಲವಾಗಿ ಮುನ್ನಡೆಯುತ್ತೀರಿ. ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ಹತ್ತಿರದಲ್ಲೇ ಇವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಬದಲಾಗುತ್ತದೆ. ಇಷ್ಟು ದಿನ ಒಂದೇ ಕಡೆ ನಿಂತು ಹೋದಂತಿದ್ದ ಭಾವನೆ ಈಗ ಕಡಿಮೆಯಾಗುತ್ತದೆ. ನಾನೂ ಏನಾದರೂ ಸಾಧಿಸಬೇಕು ಎಂಬ ಆಲೋಚನೆ ಬಲಗೊಳ್ಳುತ್ತದೆ. ಇದೇ ವಿಧಿಯ ಬರಹದಲ್ಲಿ ಬರುತ್ತಿರುವ ಮಹಾಬದಲಾವಣೆಯ ಮೊದಲ ಅಂತರ್ಮುಖಿ ಸಂಕೇತ. ಈ ಆಲೋಚನೆಯನ್ನು ಬಿಡಬೇಡಿ. ಪ್ರತಿದಿನ ಸಣ್ಣ ಹೆಜ್ಜೆ ಇಡಿ. ಸಣ್ಣ ಹೆಜ್ಜೆಗಳೇ ದೊಡ್ಡ ಯಶಸ್ಸಿಗೆ ಬುನಾದಿಯಾಗುತ್ತವೆ. ಉದ್ಯೋಗ, ವ್ಯಾಪಾರದಲ್ಲಿ ಊಹಿಸದ ಅವಕಾಶಗಳು. ಆದರೆ ಒಂದು ಪರೀಕ್ಷೆ ತಪ್ಪಿದ್ದಲ್ಲ. ಈ 4 ದಿನಗಳಲ್ಲಿ ಉದ್ಯೋಗ ಮಾಡುತ್ತಿರುವ ಕುಂಭ ರಾಶಿಯವರಿಗೆ ಒಂದು ಪರೀಕ್ಷೆಯಂತಹ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಸಹನೆಯನ್ನು, ನಿಮ್ಮ ನಿರ್ಧಾರ ಶಕ್ತಿಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಘಟನೆಯೊಂದು ಎದುರಾಗುತ್ತದೆ. ಕೆಲವರಿಗೆ ಹೊಸ ಕೆಲಸ ವಹಿಸಬಹುದು, ಇನ್ನು ಕೆಲವರಿಗೆ ಇರುವ ಕೆಲಸವನ್ನೇ ಕಡಿಮೆ ಸಮಯದಲ್ಲಿ ಮುಗಿಸಲು ಹೇಳಬಹುದು. ಮೊದಲು ಇದು ಭಾರವೆನಿಸಿದರೂ ಭಯಪಡಬೇಡಿ. ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಿಮ್ಮ ಬಗ್ಗೆ ಉನ್ನತಾಧಿಕಾರಿಗಳ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗುತ್ತದೆ. ಬಹಳ ಕಾಲದಿಂದ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಸಂಕೇತಗಳು ಕಾಣಿಸುತ್ತಿವೆ. ತಕ್ಷಣವೇ ಫಲಿತಾಂಶ ಬರದಿದ್ದರೂ ನಿಮ್ಮ ಹೆಸರು ಚರ್ಚೆಗೆ ಬರುತ್ತದೆ. ನಿಮ್ಮ ಕೆಲಸದ ಮೌಲ್ಯ ಹೆಚ್ಚಾಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಮೇಲೆ ಅಸೂಯೆಯಿಂದ ಇದ್ದವರು ಕೂಡ ನಿಮ್ಮ ಪ್ರತಿಭೆಯನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಆದರೆ ಕೋಪದಿಂದ ಮಾತನಾಡುವುದು ಅಥವಾ ಯಾರೊಂದಿಗಾದರೂ ಎದುರು ಮಾತನಾಡುವುದರಿಂದ ಒಳ್ಳೆಯ ಅವಕಾಶ ವಿಳಂಬವಾಗಬಹುದು. ಆದ್ದರಿಂದ ಈ ದಿನಗಳಲ್ಲಿ ಸಹನೆಯೇ ನಿಮಗೆ ದೊಡ್ಡ ಆಯುಧ. ವ್ಯಾಪಾರ ಮಾಡುತ್ತಿರುವವರಿಗೂ ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತಿವೆ. ನಿಂತುಹೋಗಿದ್ದ ಆರ್ಡರ್ಗಳು ಮತ್ತೆ ಪ್ರಾರಂಭವಾಗುತ್ತವೆ. ಹೊಸ ಗ್ರಾಹಕರು ಬರುತ್ತಾರೆ. ದೂರದ ಪ್ರದೇಶಗಳಿಂದಲೂ ವ್ಯಾಪಾರದ ಅವಕಾಶಗಳು ಬರಬಹುದು. ಮುಖ್ಯವಾಗಿ ಆಹಾರ ವ್ಯಾಪಾರ, ಜವಳಿ ವ್ಯಾಪಾರ, ನಿರ್ಮಾಣ ಕ್ಷೇತ್ರ, ಎಲೆಕ್ಟ್ರಾನಿಕ್ಸ್, ಕೃಷಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಹೊಸ ಆಶಾವಿಲಾಸಗಳು ಕಾಣಿಸುತ್ತಿವೆ. ಆದರೆ ಯಾರಾದರೂ ಇಪ್ಪೋಳೇ ಹಣ ಹಾಕಿ ನಾಳೆ ದುಪ್ಪಟ್ಟಾಗುತ್ತದೆ ಎಂದು ಹೇಳಿದರೆ ತಕ್ಷಣವೇ ನಂಬಬೇಡಿ. ಅವಸರದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಲಾಭ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಬಳಿಗೆ ಬರುವ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಹಿಡಿದುಕೊಳ್ಳಬೇಕೆಂಬ ಅವಸರ ಅಗತ್ಯವಿಲ್ಲ. ಯಾವುದು ನಿಜವಾದ ಅವಕಾಶ, ಯಾವುದು ವಂಚನೆ ಎಂಬ ವಿಷಯವನ್ನು ಒಂದು ದಿನ ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯದು. ಯಾಕೆಂದರೆ ವಿಧಿಯ ಬರಹದಲ್ಲಿರುವ ಮಹಾಬದಲಾವಣೆಯು ಅವಸರದಿಂದಲ್ಲ, ಸರಿಯಾದ ನಿರ್ಧಾರದ ಮೂಲಕ ನಿಮ್ಮ ಜೀವನಕ್ಕೆ ಬರುತ್ತದೆ. ಧನ, ಆಸ್ತಿ, ಅದೃಷ್ಟ, ದೇವರು ತೆರೆಯಲಿರುವ ಹೊಸ ಬಾಗಿಲು. ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಒಂದು ಹೊಸ ಭರವಸೆ ಕಾಣಿಸುತ್ತದೆ. ಬಹಳ ಕಾಲದಿಂದ ನಿಂತು ಹೋಗಿದ್ದ ಹಣ ಹಿಂತಿರುಗಿ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಬಾಕಿಗಳು ವಸೂಲಾಗುತ್ತವೆ. ಇನ್ನು ಕೆಲವರಿಗೆ ಹೆಚ್ಚುವರಿ ಆದಾಯ ಬರುವ ಮಾರ್ಗ ಕಾಣಿಸುತ್ತದೆ. ನೀವು ಗತಕಾಲದಲ್ಲಿ ಪಟ್ಟ ಕಷ್ಟಕ್ಕೆ ಈಗ ಸಣ್ಣ ಪುಟ್ಟ ಫಲಿತಾಂಶಗಳು ಬರಲು ಪ್ರಾರಂಭವಾಗುತ್ತವೆ. ಇವು ದೊಡ್ಡ ಮೊತ್ತಗಳಾಗದಿದ್ದರೂ ಭವಿಷ್ಯದಲ್ಲಿ ದೊಡ್ಡ ಆದಾಯಕ್ಕೆ ದಾರಿ ಮಾಡಿಕೊಡುತ್ತವೆ. ಆಸ್ತಿಯ ವಿಷಯದಲ್ಲೂ ಸ್ವಲ್ಪ ಚಲನವಲನವಿರುತ್ತದೆ. ಮನೆ ಕೊಳ್ಳಬೇಕೆಂಬ ಆಲೋಚನೆ ಇರುವವರು ಒಳ್ಳೆಯ ಮಾಹಿತಿಯನ್ನು ಕೇಳುವ ಅವಕಾಶವಿದೆ. ಭೂಮಿಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಯು ಪರಿಹಾರದತ್ತ ಸಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಸೇರಿ ಆಸ್ತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಆದರೆ ಯಾವುದೇ ಪತ್ರದ ಮೇಲೆಯೂ ಅವಸರಪಟ್ಟು ಸಹಿ ಮಾಡಬೇಡಿ. ಒಮ್ಮೆ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ನಿಮಗೆ ಒಂದು ವಿಚಿತ್ರ ಅನುಭವವೂ ಆಗಬಹುದು. ನೀವು ಊಹಿಸದ ವ್ಯಕ್ತಿಯ ಮೂಲಕ ಒಂದು ಒಳ್ಳೆಯ ಮಾಹಿತಿ ಬರುತ್ತದೆ. ಮೊದಲು ಅದು ಸಣ್ಣ ವಿಷಯದಂತೆ ಅನಿಸಿದರೂ ನಂತರ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸುವ ಅವಕಾಶವಾಗಿ ಮಾರ್ಪಡುತ್ತದೆ. ಇದೇ ಕಾರಣಕ್ಕಾಗಿ ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಫೋನ್ ಕಾಲ್, ಪ್ರತಿಯೊಂದು ಸಂದೇಶ, ಪ್ರತಿಯೊಂದು ಆಹ್ವಾನವನ್ನು ನಿರ್ಲಕ್ಷಿಸಬೇಡಿ. ಅದರಲ್ಲಿ ಒಂದೂ ಸಹ ನಿಮ್ಮ ಅದೃಷ್ಟವನ್ನು ಎಚ್ಚರಿಸುವ ಕೀಲಿಕೈಯಾಗಿರಬಹುದು. ಹಣವನ್ನು ಸಂಪಾದಿಸುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿಯೇ ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಿ. ಇತರರನ್ನು ನೋಡಿ ಸ್ಪರ್ಧೆಗೆ ಬಿದ್ದು ಹಣ ಖರ್ಚು ಮಾಡಬೇಡಿ. ನೀವು ಉಳಿಸಿದ ಸಣ್ಣ ಮೊತ್ತವು ಶೀಘ್ರದಲ್ಲೇ ದೊಡ್ಡ ಅಗತ್ಯಕ್ಕೆ ಉಪಯೋಗಕ್ಕೆ ಬರುತ್ತದೆ. ದೇವರು ಒಂದು ಕೈಯಲ್ಲಿ ಅವಕಾಶವನ್ನು ನೀಡಿದರೆ ಇನ್ನೊಂದು ಕೈಯಲ್ಲಿ ಅದನ್ನು ಕಾಪಾಡಿಕೊಳ್ಳುವುದನ್ನು ಕಲಿಸಿಕೊಡುತ್ತಾನೆ. ಮಹಾಬದಲಾವಣೆಗೆ ಸಿದ್ಧವಾಗುತ್ತಿರುವ ಜೀವನ. ಈ 4 ದಿನಗಳಲ್ಲಿ ನಿಮ್ಮ ಶರೀರ ನೀಡುವ ಸಣ್ಣ ಪುಟ್ಟ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಆಯಾಸ, ನಿದ್ರಾಹೀನತೆ, ತಲೆನೋವು, ಕೀಲು ನೋವು, ಒತ್ತಡದಂತಹ ಸಮಸ್ಯೆಗಳು ಕೆಲವರಿಗೆ ಕಾಣಿಸಬಹುದು. ಇವು ದೊಡ್ಡ ಕಾಯಿಲೆಯ ಸಂಕೇತಗಳಲ್ಲದಿದ್ದರೂ ವಿಶ್ರಾಂತಿ ಅಗತ್ಯವೆಂದು ಶರೀರ ಹೇಳುತ್ತಿರುವ ಸೂಚನೆಗಳು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಹೆಚ್ಚು ಸಮಯ ಕೋಪದಿಂದ ಇರಬೇಡಿ. ಅನಗತ್ಯ ಆಲೋಚನೆಗಳನ್ನು ಕಡಿಮೆ ಮಾಡಿ. ಪ್ರಶಾಂತವಾದ ಮನಸ್ಸೇ ಆರೋಗ್ಯಕ್ಕೆ,
ಮೊದಲ ಔಷಧ. ಈ ಸಮಯದಲ್ಲಿ ದೈವಾರಾಧನೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಮುಖ್ಯವಾಗಿ ಶನಿವಾರದಂದು ನವಗ್ರಹಾಲಯ ಅಥವಾ ಶನಿ ದೇವಾಲಯವನ್ನು ದರ್ಶಿಸಿ ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚುವುದು ಶುಭಪ್ರದ. ಶಿವಾಲಯದಲ್ಲಿ ಅಭಿಷೇಕ ಮಾಡಿಸುವುದು, ಆಂಜನೇಯ ಸ್ವಾಮಿಯನ್ನು ದರ್ಶಿಸುವುದು, ಬಡವರಿಗೆ ಅನ್ನದಾನ ಮಾಡುವುದರಿಂದ ಗ್ರಹದೋಷಗಳ ಪ್ರಭಾವ ಕಡಿಮೆಯಾಗುವ ಸಾಧ್ಯತೆಯಿದೆ. ನೀವು ಮಾಡುವ ಸಣ್ಣ ಪುಣ್ಯಕಾರ್ಯವು ದೊಡ್ಡ ಅಡಚಣೆಯನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಸಾಧ್ಯವಾದರೆ ಈ 4 ದಿನಗಳಲ್ಲಿ ಯಾವುದಾದರೂ ಪುರಾತನ ಶಿವಾಲಯ, ನವಗ್ರಹಾಲಯ ಅಥವಾ ಬೆಟ್ಟದ ಮೇಲಿರುವ ಆಂಜನೇಯ ಸ್ವಾಮಿ ದೇವಾಲಯವನ್ನು ದರ್ಶಿಸಿ ಅಲ್ಲಿ ಸ್ವಲ್ಪ ಸಮಯ ನಿಶ್ಶಬ್ದವಾಗಿ ಕುಳಿತು ನಿಮ್ಮ ಜೀವನದಲ್ಲಿ ಬೇಕಾದ ಬದಲಾವಣೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ನೀವು ಕೇಳಿದ ಕೋರಿಕೆ ತಕ್ಷಣವೇ ಈಡೇರದಿದ್ದರೂ ಅದಕ್ಕೆ ದಾರಿ ಮಾತ್ರ ತಪ್ಪದೇ ತೆರೆದುಕೊಳ್ಳುತ್ತದೆ. ಈ ಕಾಲದಲ್ಲಿ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇಷ್ಟು ದಿನ ನಡೆದ ವಿಳಂಬಗಳು ಶಿಕ್ಷೆಯಲ್ಲ, ಸರಿಯಾದ ಸಮಯಕ್ಕೆ ನಿಮ್ಮನ್ನು ಕರೆದೊಯ್ಯಲು ದೇವರು ಮಾಡಿದ ಏರ್ಪಾಡುಗಳು. ಅದಕ್ಕಾಗಿಯೇ ಗತಕಾಲವನ್ನು ನೆನಪಿಸಿಕೊಂಡು ನೋಯದಿರಿ. ನಿಮ್ಮ ಮುಂದೆ ಬರುತ್ತಿರುವ ಪ್ರತಿಯೊಂದು ಅವಕಾಶವನ್ನು ಧೈರ್ಯವಾಗಿ ಸ್ವೀಕರಿಸಿ. ನೀವು ಇಡುತ್ತಿರುವ ಪ್ರತಿಯೊಂದು ಒಳ್ಳೆಯ ಹೆಜ್ಜೆಗೂ ದೇವರು ಕಣ್ಣಿಗೆ ಕಾಣದ ರೂಪದಲ್ಲಿ ಜೊತೆಯಾಗಿ ನಿಲ್ಲುತ್ತಾನೆ. ಕೆಲವು ಘಟನೆಗಳು ಅನಿರೀಕ್ಷಿತವಾಗಿ ನಡೆದು ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತವೆ. ಒಂದು ಫೋನ್ ಕಾಲ್, ಒಂದು ಅನಿರೀಕ್ಷಿತ ಭೇಟಿ, ಒಂದು ಆಹ್ವಾನ, ಒಂದು ನಿರ್ಧಾರ, ಇವೆಲ್ಲವನ್ನೂ ಒಟ್ಟಾಗಿ ನೋಡಿದರೆ ನಿಮಗೊಂದು ಸತ್ಯ ಅರ್ಥವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತಿರುವ ಈ ಬದಲಾವಣೆ ಸಾಮಾನ್ಯ ಬದಲಾವಣೆಯಲ್ಲ. ಇದು ನಿಮ್ಮ ವಿಧಿಯ ಬರಹದಲ್ಲಿ ಎಷ್ಟೋ ವರ್ಷಗಳ ಹಿಂದೆಯೇ ನಿರ್ಧರಿಸಲ್ಪಟ್ಟ ಮಹಾಬದಲಾವಣೆ. ಈಗ ಕಾಲ ಅದನ್ನು ನಿಮ್ಮ ಮುಂದೆ ತರುತ್ತಿದೆ. ಈ 4 ದಿನಗಳಲ್ಲಿ ಕಾಣಿಸುವ ದೈವಿಕ ಸಂಕೇತಗಳು ನಿಮ್ಮ ವಿಧಿಯ ಬರಹದಲ್ಲಿ ಪ್ರಾರಂಭವಾದ ಮಹಾಬದಲಾವಣೆಯನ್ನು ಗುರುತಿಸುವುದು ಹೇಗೆ? ಕುಂಭ ರಾಶಿಯವರಿಗೆ ಆಗಸ್ಟ್ 25, 26, 27, 28ರ ದಿನಾಂಕಗಳ ನಡುವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತವೆ. ಬಹಳಷ್ಟು ಜನರು ಅವುಗಳನ್ನು ಸಾಮಾನ್ಯ ವಿಷಯಗಳೆಂದು ಭಾವಿಸಿ ಬಿಟ್ಟುಬಿಡುತ್ತಾರೆ. ಆದರೆ ದೇವರನ್ನು ನಂಬುವವರಿಗೆ ಅವು ಸಾಮಾನ್ಯ ಘಟನೆಗಳಲ್ಲ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಮೊದಲು ದೇವರು ಕೆಲವು ಸಂಕೇತಗಳನ್ನು ತೋರಿಸುತ್ತಾರೆ. ಅವುಗಳನ್ನು ಗುರುತಿಸಿದವರು ಮುನ್ನಡೆಯುತ್ತಾರೆ, ಗುರುತಿಸದವರು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಈ ದಿನಗಳಲ್ಲಿ ನೀವು ಬಹಳ ಕಾಲದಿಂದ ಮಾತನಾಡದೇ ಇದ್ದ ವ್ಯಕ್ತಿಯಿಂದ ಅಕಸ್ಮಾತ್ತಾಗಿ ಫೋನ್ ಕಾಲ್ ಬರಬಹುದು. ನೀವು ಹುಡುಕದೆಯೇ ಒಂದು ಅವಕಾಶ ನಿಮ್ಮ ಬಳಿಗೆ ಬರಬಹುದು. ನೀವು ಅನಿರೀಕ್ಷಿತವಾಗಿ ಯಾವುದೋ ದೇವಾಲಯಕ್ಕೆ ಹೋಗುವ ಪರಿಸ್ಥಿತಿ ಬರಬಹುದು. ಬಹಳ ಕಾಲದಿಂದ ನಿಂತು ಹೋಗಿದ್ದ ಕೆಲಸವೊಂದು ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಳ್ಳಬಹುದು. ಇವೆಲ್ಲವೂ ಕಾಕತಾಳೀಯವಾಗಿ ನಡೆದಂತೆ ಕಾಣಿಸಿದರೂ ಕಾಲಚಕ್ರವು ನಿಮಗೆ ಅನುಕೂಲಕರವಾಗಿ ತಿರುಗಲು ಪ್ರಾರಂಭಿಸಿದೆ ಎಂಬುದರ ಸೂಚನೆಗಳು. ಕೆಲವರಿಗೆ ಒಂದೇ ವಿಷಯ 2-3 ಬಾರಿ ಕೇಳಿಸಬಹುದು. ಒಂದೇ ವ್ಯಕ್ತಿಯ ಹೆಸರು ಪದೇ ಪದೇ ಕೇಳಿಸಬಹುದು. ಒಂದೇ ಆಲೋಚನೆ ಮತ್ತೆ ಮತ್ತೆ ಮನಸ್ಸಿಗೆ ಬರಬಹುದು. ಇದು ಕೂಡ ಒಂದು ಸಂಕೇತವೇ, ಏಕೆಂದರೆ ದೇವರು ಕೆಲವು ಸಂದರ್ಭಗಳಲ್ಲಿ ಮನಸ್ಸಿನ ಮೂಲಕವೂ ದಾರಿ ತೋರಿಸುತ್ತಾನೆ. ಆ ಆಲೋಚನೆ ಒಳ್ಳೆಯದಾಗಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆದರೆ ಅವಸರಪಟ್ಟು ನಿರ್ಧಾರ ತೆಗೆದುಕೊಳ್ಳದೆ ಹಿರಿಯರ ಸಲಹೆ ಪಡೆಯುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಹಿಂದೆಟು ಹಾಕಬೇಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ. ನೀವು ನೀಡಿದ ಸಣ್ಣ ಸಹಾಯವು ನಿಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದವಾಗಿ ಹಿಂತಿರುಗಿ ಬರುತ್ತದೆ. ಈ ಸಮಯದಲ್ಲಿ ಅನಗತ್ಯ ಕೋಪ, ಅಹಂಕಾರ, ಇತರರ ಮೇಲೆ ಅಸೂಯೆ ಇವೆಲ್ಲವೂ ನಿಮ್ಮ ಅದೃಷ್ಟವನ್ನು ಬಲಹೀನಗೊಳಿಸುತ್ತವೆ. ಅದಕ್ಕಾಗಿಯೇ ಪ್ರಶಾಂತವಾಗಿರಿ. ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡದೆ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಸಾಗಿದರೆ ದೇವರು ನಿಮಗಾಗಿ ತೆರೆಯಲಿರುವ ಬಾಗಿಲುಗಳನ್ನು ಯಾರೂ ಮುಚ್ಚಲು ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಹಿರಿಯರ ಮಾತನ್ನು ಕೇಳುವುದು, ತಂದೆ ತಾಯಿಯರ ಆಶೀರ್ವಾದ ಪಡೆಯುವುದು, ಪ್ರತಿದಿನ ಬೆಳಿಗ್ಗೆ ದೇವರಿಗೆ ನಮಸ್ಕರಿಸುವುದು, ಮನೆಯ ಹೊಸ್ತಿಲನ್ನು ಶುಚಿಯಾಗಿಡುವುದು, ಸಾಯಂಕಾಲ ದೀಪ ಹಚ್ಚುವುದರಂತಹ ಸಣ್ಣಪುಟ್ಟ ಆಚಾರಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತವೆ. ಕೆಲವರಿಗೆ ಕನಸಿನ ರೂಪದಲ್ಲೂ ಸೂಚನೆ ಬರಬಹುದು. ಆ ಕನಸನ್ನು ಭಯದಿಂದಲ್ಲದೆ ಒಂದು ಎಚ್ಚರಿಕೆ ಅಥವಾ ಮಾರ್ಗದರ್ಶನವೆಂದು ಭಾವಿಸಿ, ಏಕೆಂದರೆ ಪ್ರತಿಯೊಂದು ಕನಸಿಗೂ ಅರ್ಥವಿರುವುದಿಲ್ಲ. ಆದರೆ ಕೆಲವು ಕನಸುಗಳು ನಮ್ಮ ಜೀವನದ ಬದಲಾವಣೆಗೆ ಮುನ್ನ ಕಾಣಿಸುವ ಸೂಚನೆಗಳೂ ಆಗುತ್ತವೆ. ಈ ಮಹಾ ಬದಲಾವಣೆಯನ್ನು ಕಾಯ್ದುಕೊಳ್ಳಲು ನೀವು ತಪ್ಪದೇ ಮಾಡಬೇಕಾದ ಕೆಲಸಗಳು. ವಿಧಿಯ ಬರಹದಲ್ಲಿ ಬರುವ ಮಹಾಬದಲಾವಣೆಯು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಕೆಲಸ ಮಾಡುವುದಿಲ್ಲ. ಅದಕ್ಕೆ ನಮ್ಮ ನಡವಳಿಕೆಯೂ ಕಾರಣವಾಗುತ್ತದೆ. ದೇವರು ಅವಕಾಶವನ್ನು ನೀಡುತ್ತಾನೆ, ಆದರೆ ಆ ಅವಕಾಶವನ್ನು ಉಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿ. ಗತಕಾಲದಲ್ಲಿ ನಡೆದ ವಿಫಲತೆಗಳನ್ನು ನೆನಪಿಸಿಕೊಂಡು ದುಃಖಿಸದೆ ಬರಲಿರುವ ದಿನಗಳಿಗಾಗಿ ಒಂದು ಹೊಸ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲ ಆಲೋಚನೆ ಭಯವಾಗಿರಬಾರದು, ಭರವಸೆಯಾಗಿರಬೇಕು. ಇಂದು ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇರಬೇಕು. ಏಕೆಂದರೆ ಒಳ್ಳೆಯ ಆಲೋಚನೆಯು ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ. ನಕಾರಾತ್ಮಕ ಆಲೋಚನೆಯು
ನಕಾರಾತ್ಮಕ ಪರಿಸ್ಥಿತಿಗಳನ್ನು ಹತ್ತಿರಕ್ಕೆ ತರುತ್ತದೆ. ನಿಮ್ಮ ಮಾತುಗಳಲ್ಲೂ ಬದಲಾವಣೆ ತನ್ನಿ. ನನ್ನಿಂದ ಸಾಧ್ಯವಿಲ್ಲ, ನನಗೆ ಅದೃಷ್ಟವಿಲ್ಲ, ನನಗೆ ಯಾವುದೂ ಕೂಡಿ ಬರುವುದಿಲ್ಲ ಎಂಬ ಮಾತುಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ಅಂತಹ ಮಾತುಗಳು ನಮ್ಮ ಮನಸ್ಸನ್ನು ಬಲಹೀನಗೊಳಿಸುತ್ತವೆ. ಈ ದಿನಗಳಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂದಿರುವವರು ಭಯಪಡಬೇಡಿ. ಸರಿಯಾದ ಸಮಯವನ್ನು ನೋಡಿ ಪ್ರಾರಂಭಿಸಿ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅರ್ಜಿಗಳನ್ನು ನಿಲ್ಲಿಸಬೇಡಿ. ಸಂದರ್ಶನಗಳಿಗೆ ಹೋಗಿ. ವ್ಯಾಪಾರವನ್ನು ವಿಸ್ತರಿಸಬೇಕೆಂದಿರುವವರು ಪ್ರತಿಯೊಂದು ಅವಕಾಶವನ್ನು ಪರಿಶೀಲಿಸಿ. ವಿದ್ಯಾರ್ಥಿಗಳು ಓದಿನ ಮೇಲೆ ಸಂಪೂರ್ಣ ಗಮನ ಹರಿಸಿ. ಗೃಹಿಣಿಯರು ಮನೆಯ ಶಾಂತಿಯನ್ನು ಕಾಪಾಡುವಂತೆ ನಡೆದುಕೊಳ್ಳಿ. ವೃದ್ಧರು ಆರೋಗ್ಯವನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಬಳಸಿ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ದೈವಾನುಗ್ರಹ ಇನ್ನಷ್ಟು ಹೆಚ್ಚಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯ, ಈ 4 ದಿನಗಳಲ್ಲಿ ನಿಮಗ್ಯಾರೋ ಒಬ್ಬರು ಸಲಹೆ ನೀಡುತ್ತಾರೆ. ಆ ಸಲಹೆಯನ್ನು ತಕ್ಷಣವೇ ತಿರಸ್ಕರಿಸಬೇಡಿ. ಒಮ್ಮೆ ಪ್ರಶಾಂತವಾಗಿ ಯೋಚಿಸಿ, ಏಕೆಂದರೆ ಆ ಮಾತಿನಲ್ಲೇ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುವ ದಾರಿ ಅಡಗಿರಬಹುದು. ದೇವರು ಎಂದಿಗೂ ಆಕಾಶದಿಂದ ಇಳಿದು ಬಂದು ಮಾತನಾಡುವುದಿಲ್ಲ. ಒಬ್ಬ ಒಳ್ಳೆಯ ಮನುಷ್ಯನ ಮೂಲಕ, ಒಬ್ಬ ಹಿರಿಯ ವ್ಯಕ್ತಿಯ ಮೂಲಕ, ಒಬ್ಬ ಗುರುಗಳ ಮೂಲಕ, ಒಬ್ಬ ಸ್ನೇಹಿತನ ಮೂಲಕವೂ ನಿಮಗೆ ದಾರಿ ತೋರಿಸುತ್ತಾನೆ. ಪರಿಹಾರಗಳು: ಈ 4 ದಿನಗಳಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ನಂತರ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಶನಿ ಮಂತ್ರವನ್ನು 27 ಬಾರಿ ಭಕ್ತಿ ಶ್ರದ್ಧೆಗಳಿಂದ ಜಪಿಸಿ. ಇದು ಶನಿಯ ಅನುಗ್ರಹವನ್ನು ಹೆಚ್ಚಿಸಿ ಜೀವನದಲ್ಲಿ ನಿಂತುಹೋದ ಕೆಲಸಗಳಿಗೆ ಚಲನೆ ತರುತ್ತದೆ. ಶನಿವಾರದಂದು ಕಪ್ಪು ಎಳ್ಳಿನ ಎಣ್ಣೆಯಿಂದ ಶಿವಾಲಯದಲ್ಲಿ ಅಥವಾ ಶನಿ ದೇವಾಲಯದಲ್ಲಿ ದೀಪ ಹಚ್ಚಿ. ಕಪ್ಪು ಎಳ್ಳು, ಕಪ್ಪು ವಸ್ತ್ರ ಅಥವಾ ಕಬ್ಬಿಣದ ಪಾತ್ರೆಯನ್ನು ನಿಮ್ಮ ಶಕ್ತಿಗೆ ಅನುಗುಣವಾಗಿ ದಾನ ಮಾಡಿ. ಹಸಿವಿನಿಂದ ಇರುವವರಿಗೆ ಅನ್ನದಾನ ಮಾಡುವುದು ಈ ಸಮಯದಲ್ಲಿ ಅತ್ಯಂತ ಶುಭಪ್ರದ. ಕಾಗೆಗಳಿಗೆ ಬೇಯಿಸಿದ ಅನ್ನ ಅಥವಾ ಎಳ್ಳು ಬೆರೆಸಿದ ಆಹಾರವನ್ನು ಹಾಕುವುದು ಸಹ ಶನಿಯ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸಾಧ್ಯವಾದರೆ ಹತ್ತಿರದಲ್ಲಿರುವ ನವಗ್ರಹಾಲಯ, ಶಿವಾಲಯ, ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡಿ. ಹನುಮಂತನಿಗೆ ವೀಳ್ಯದೆಲೆಯ ಮಾಲೆ ಸಮರ್ಪಿಸಿ, ಶಿವನಿಗೆ ಅಭಿಷೇಕ ಮಾಡಿಸಿ, ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳನ್ನು ಹಾಕಿ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ದೇವರ ಮುಂದೆ ಪ್ರಾಮಾಣಿಕವಾಗಿ ಹೇಳಿಕೊಳ್ಳಿ. ದೇವರು ಸರಿಯಾದ ಸಮಯದಲ್ಲಿ ಅದಕ್ಕೆ ಮಾರ್ಗ ತೋರಿಸುತ್ತಾನೆ. ಈ 4 ದಿನಗಳಲ್ಲಿ ಮದ್ಯಪಾನ, ಸುಳ್ಳು, ಅನಗತ್ಯ ಕೋಪ, ಇತರರನ್ನು ಅವಮಾನಿಸುವುದರಂತಹ ಕೆಲಸಗಳಿಂದ ಸಂಪೂರ್ಣವಾಗಿ ದೂರವಿರಿ. ಮನೆಯಲ್ಲಿ ಪ್ರತಿ ಸಂಜೆ 1 ತುಪ್ಪದ ದೀಪವನ್ನು ಹಚ್ಚಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಕೆಲವು ಕ್ಷಣಗಳು ದೈವಸ್ಮರಣೆ ಮಾಡಿದರೆ ಮನೆಯ ವಾತಾವರಣವು ಪ್ರಶಾಂತವಾಗಿ ಬದಲಾಗುತ್ತದೆ. ಅದೇ ಪ್ರಶಾಂತತೆಯು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತಿರುವ ಮಹಾಬದಲಾವಣೆಗೆ ಬಲವಾದ ಬುನಾದಿಯಾಗುತ್ತದೆ. ಕುಂಭ ರಾಶಿಯವರಿಗೆ ಈ ಆಗಸ್ಟ್ 25, 26, 27, 28ರ ದಿನಾಂಕಗಳು ಕೇವಲ ಕ್ಯಾಲೆಂಡರ್ನಲ್ಲಿನ 4 ದಿನಗಳು ಮಾತ್ರವಲ್ಲ. ಎಷ್ಟೋ ವರ್ಷಗಳಿಂದ ನಿಮ್ಮ ಜೀವನವನ್ನು ಪರೀಕ್ಷಿಸಿದ ಕಾಲವು ಈಗ ಮೆಲ್ಲಗೆ ಬದಲಾಗುತ್ತಿರುವ ಸಂಕೇತಗಳು ಕಾಣಿಸುತ್ತಿರುವ ಸಮಯ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣವಿರುತ್ತದೆ. ಪ್ರತಿಯೊಂದು ವಿಳಂಬದ ಹಿಂದೆ ಒಂದು ಸಮಯವಿರುತ್ತದೆ. ಈಗ ಆ ಸಮಯ ನಿಮ್ಮತ್ತ ನಡೆಯುತ್ತಿದೆ. ಅದಕ್ಕಾಗಿಯೇ ಭಯವನ್ನು ತೊರೆದುಬಿಡಿ. ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. ದೇವರ ಮೇಲೆ ವಿಶ್ವಾಸವಿಡಿ. ನಿಮ್ಮ ಶ್ರಮವನ್ನು ನಿಲ್ಲಿಸಬೇಡಿ. ನೀವು ಇಡುತ್ತಿರುವ ಪ್ರತಿಯೊಂದು ಒಳ್ಳೆಯ ಹೆಜ್ಜೆ, ನೀವು ಮಾಡುತ್ತಿರುವ ಪ್ರತಿಯೊಂದು ಒಳ್ಳೆಯ ಕೆಲ, ನೀವು ಆಡುತ್ತಿರುವ ಪ್ರತಿಯೊಂದು ಒಳ್ಳೆಯ ಮಾತು, ಇವೆಲ್ಲವೂ ಸೇರಿ ನಿಮ್ಮ ವಿಧಿಯ ಬರಹದಲ್ಲಿ ಬರೆದಿರುವ ಆ ಮಹಾ ಬದಲಾವಣೆಯನ್ನು ವಾಸ್ತವವಾಗಿ ನಿಮ್ಮ ಜೀವನಕ್ಕೆ ತರಲಿವೆ. ಇಂದು ಹೇಳಿದ ಕುಂಭ ರಾಶಿಫಲಗಳು ನಿಮಗೆ ಉಪಯುಕ್ತವೆನಿಸಿದ್ದರೆ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಗುರುತನ್ನು ಒತ್ತಿ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಯಿತು, ಯಾವ ಸಂಕೇತಗಳು ನಿಮಗೆ ಕಾಣಿಸಿದವು ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವವು ಇನ್ನೂ ಅನೇಕರಿಗೆ ಮಾರ್ಗದರ್ಶಕವಾಗುತ್ತದೆ. ದೈವಾನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ಯಾವಾಗಲೂ ಇರಲೆಂದು ಮನಸ್ಫೂರ್ತಿಯಾಗಿ ಹಾರೈಸುತ್ತೇನೆ. ಧನ್ಯವಾದಗಳು.